ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಅನಿಲ್ ಬೈಕ್ ಶೋರೂಮಲ್ಲಿ ಕೂತ್ಕೊಂಡಿದ್ದೀವಿ. ಅನಿಲ್ ಹೊಸ ಬೈಕ್ ತೊಗೊಬೇಕು ಅಂದ್ಕೊಂಡಿದ್ದಾರೆ. ಕೆಲವು ಆಪ್ಷನ್ಸ್ಗಳು ಇಟ್ಕೊಂಡಿದ್ದಾರೆ ಯಾವ ಬೈಕು ಅಂತ. ಆ ಆಪ್ಷನ್ಸ್ಗಳಲ್ಲಿ ಬೆನೆಲಿ ಬೈಕ್ ಒಂದು ರಿಸರ್ಚ್ ಮಾಡಿ ಟೆಸ್ಟ್ ರೈಡ್ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. BSB ತಗೋಬೋದು. ಮತ್ತು ಇದು ಟಾಪ್ ಸ್ಪೀಡ್ ಇದೆ 26.5. आपको जिससे कि माइलेज अच्छा देता 35+ माइलेज. नहीं छोटे जगह अभी ये ಈ ಬೈಕು ಸುಮಾರು ಜನಕ್ಕೆ ಇಷ್ಟ ಆಗುತ್ತೆ. ಇವಾಗ ಅನಿಲ್ ಅಂದರೆ ಇದ್ದಿದ್ದು ಸ್ಪೋರ್ಟ್ಸ್ ಬೈಕ್ ಇದ್ದಿದ್ದ ಕಾರಣ ಈ ಥರ ಬೈಕ್ ಅವನಿಗೆ ಇಷ್ಟ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟು ತೋರಿಸ್ಲಿಲ್ಲ ಅನಿಲು. ಸೊ ಮೇ ಬಿ ಇನ್ನೂ ಆಪ್ಷನ್ಸ್ ನೋಡ್ತಾರೋ ಅಥವಾ 300-500ಗೆ ಹೋಗ್ತಾರೋ ಗೊತ್ತಿಲ್ಲ, ನೋಡಬೇಕು. ಸದ್ಯಕ್ಕೆ ಟೆಸ್ಟ್ ಡ್ರೈವ್ ಹೋಗಿ ಬಂದಾದಮೇಲೆ ಪ್ರೈಸ್ದೆಲ್ಲ ನೋಡಿಕೊಂಡು ಆಮೇಲೆ ಫೈನಲ್ ಡೆಸಿಷನ್ ತೊಗೊತಾರೆ ಅನಿಸುತ್ತೆ. ಸೊ ಬೈಕ್ ಶೋರೂಮ್ ಅದೇ ಯಾವಾಗ ಲಾಂಚ್ ಆಗುತ್ತೆ ಏನು ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊತಾ ಇದ್ದಾರೆ. ಇದಾದಮೇಲೆ ಅಲ್ಲೇ ಫೀನಿಕ್ಸ್ ಹತ್ರ ಇತ್ತು, ತುಂಬಾ ದಿವಸ ಆಯ್ತಲ್ಲ ಹೋಗಿ. ಸೊ ಫೀನಿಕ್ಸಿಗೆ ಒಂದು ವಿಸಿಟ್ ಹೋಗೋಣ ಅಂತ ಹೋದ್ವಿ. ಹೋಮ್ ಸೆಂಟರಲ್ಲಿ ನಾವು ಸ್ವಲ್ಪ ಕಿಚನ್ ಐಟಮ್ಸ್ ತೊಗೊಬೇಕಾಗಿತ್ತು, ಹಾಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಹೌದು, ಸೇಫ್ಟಿ ಇಲ್ಲ, ಹೌದು. ಆದರೂ ಮನೆಯಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ನಮ್ಮ ಪ್ರಿಕಾಷನ್ಸ್ ಏನಿದೆಯೋ ಅದನ್ನು ತೊಗೊಂಡು ನಾವು ಆಚೆ ಹೋಗಬೇಕಾಗಿ ಬರುತ್ತೆ. ಆಚೆ ಹೋಗುವಾಗ ಮಾಸ್ಕು, ಸ್ಯಾನಿಟೈಸರು,
ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಎಲ್ಲ ಎತ್ಕೊಂಡು ಹೋಗಬೇಕು. ಮನೆಗೆ ಬಂದಿದ ತಕ್ಷಣ ಏನೇನು ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಬೇಕು, ನಾವು ಸೇಫಾಗಿರಬೇಕು, ನಮ್ಮ ಸರೌಂಡಿಂಗು ಸೇಫಾಗಿರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಅಲ್ವಾ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಹೋಮ್ ಸೆಂಟರ್ಗೆ ಹೋಗಬೇಕು. ಹೋಮ್ ಸೆಂಟರ್ಗಿಂತ ಮುಂಚೆ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಮಾಲಲ್ಲಿ ಹೇಗೆ ಅಂತ. ಕೆಲವು ಅಂಗಡಿಗಳು ಮಾತ್ರ ಓಪನ್ ಆಗಿದ್ವು, ಜನ ಕೇಳಲೇಬೇಡಿ, ನೀವು ನೋಡ್ತಾ ಇರ್ಬೋದು ಹೆಂಗೆ ಇದೆ, ಫುಲ್ಲು ಖಾಲಿ. ಎಲ್ಲರಿಗೂ ಭಯ ಇದ್ದಿದ್ದೆ ಅಲ್ವಾ, ಯಾರೂ ಆಚೆ ಬರೋಕ್ಕೆ ಇಷ್ಟಪಡೋದಿಲ್ಲ. ಇವಾಗ ಅನ್ನೆಸೆಸರಿಯಾಗಿ ಬರೋದು ತಪ್ಪಾಗುತ್ತೆ. ಇಲ್ಲಿ ಫೈರ್ ಸ್ಟಿಕ್ ತೊಗೊಳ್ಳೋಣ ಅಂತ ಅನಿಲ್ ಫೈರ್ ಸ್ಟಿಕ್ ಪರ್ಚೇಸ್ ಮಾಡ್ತಿದ್ದಾರೆ. ನಾನು ಹಾಗೆ ಒಂದು ರೌಂಡ್ ಹಾಗೆ ಹೋಗ್ತಾ ಇದ್ದೀನಿ. ಎನಿವೇಸ್ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಮಾಲಲ್ಲಿ ಮೂಲೆಗೂ ಸ್ಯಾನಿಟೈಸರ್ ಇಟ್ಟಿದ್ದಾರೆ. ಅದ್ರ ಮೂಲಕ ಈವನ್ ನಾವು ಸ್ಟೋರ್ ಒಳಗಡೆ ನೋಡಿ ಫೈರ್ ಸ್ಟಿಕ್ ತೊಗೊಂಡ್ವಿ. HD ವರ್ಷನ್ ತೊಗೊಂಡಿದ್ದು ಅನಿಸುತ್ತೆ. ಸ್ಯಾನಿಟೈಸರ್ ಮತ್ತು ಸ್ಟೋರ್ ಒಳಗಡೆ ಹೋದ್ರೂ ಅಷ್ಟೇ ಮಿನಿಮಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡೇ ನಾವು ಶಾಪ್ ಮಾಡಿದ್ದು. ಒಳಗಡೆನೂ ಅಷ್ಟೇ ಸ್ಯಾನಿಟೈಸರ್ ಎಲ್ಲ ಇಟ್ಟಿದ್ದಾರೆ. ಸೊ ಇಟ್ ಈಸ್ ಸೇಫ್. ಅವರು ಕೆಲಸ ಮಾಡೋರು ಸೇಫಾಗಿರಬೇಕು ಅಲ್ವಾ, ಅವರು ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ. ಓಕೆ ನೋಡಿ, ಈ ಥರ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಮೂಲೆಯಲ್ಲೂ. ಪಾರ್ಕಿಂಗ್ ಬೇಸ್ಮೆಂಟಿಗೆ ಹೋಗ್ತಾ ಇದ್ದೀವಿ. ನೋಡಿ ಎಸ್ಕಲೇಟರಲ್ಲೂ ನೀವು ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದಾರೆ ಅಂತ ತೋರಿಸಿ ನೋಡಿ. ಅಲ್ಲೂ ಅಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಅಂತ ಫುಡ್ ಸ್ಟೆಪ್ಸ್ ಮಾರ್ಕ್ ಹಾಕಿದ್ದಾರೆ ನೋಡಿ. ಸೊ ಏನೇನು ಮಾಡಬೇಕು ಎಲ್ಲ ಪ್ರಿಕಾಷನ್ಸ್ ಅವರು ತೊಗೊತಾರೆ. ಎಂಟರ್ ಆಗ್ತಿದ್ದಂಗೆ ನಮ್ಮ ಕೈಗಳನ್ನ ಚೆಕ್ ಮಾಡಿದ್ರು. ಮೇ ಬಿ ಹೋಮ್ ಕ್ವಾರಂಟೈನ್ ಸೀಲ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಿದ್ರು. ಆಮೇಲೆ ಮಾಲ್ಗೆ ಎಂಟರ್ ಆಗಿದ ತಕ್ಷಣ ಆರೋಗ್ಯ ಸೇತು ಆ್ಯಪ್ ಇದೆಯಾ ಅಂತ ಚೆಕ್ ಮಾಡಿದ್ರು. ಈ ಥರ ಚೆಕ್ ಮಾಡಿನೇ ಒಳಗಡೆ ಬಿಡ್ತಾ ಇದ್ದಾರೆ. ಏನೇ ಒಳಗಡೆ ಬಿಟ್ಟರೂ ಸಹ ನಮ್ಮ ಪ್ರಿಕಾಷನ್ಸಲ್ಲಿ ನಾವಿರಬೇಕು, ನಮ್ಮ ಸೇಫ್ಟಿ ನಮಗೆ ಇರಬೇಕು. ನೋಡಿ ಬೇಸ್ಮೆಂಟಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ಸಾಮಾನ್ಯವಾಗಿ ನಾವು ಯಾವತ್ತೂ ಮಾಲ್ ಒಳಗಡೆ ಪಾರ್ಕಿಂಗ್ ಲಾಟಲ್ಲಿ ಇಷ್ಟು ಎಂಟಿ ನೋಡಿರ್ಲಿಕ್ಕಿಲ್ಲ ನಾವು ಯಾರೂ. ಆಲ್ರೈಟ್ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರು ಬಂದಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒಂದ್ಸಲಿ ಟಣ್ ಅಂತ ಕ್ಲಿಕ್ ಮಾಡಿ ಸಾಕು. ನಾನು ಯಾವ ವೀಡಿಯೋಸ್ ಹಾಕಿದ್ರು ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಎಲ್ಲರೂ ಸೇಫ್ ಆಗಿರಿ. ಲವ್ ಯು ಆಲ್.